ರಾಜ್ಯದಲ್ಲಿ ಜೋರಾಯಿತು ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಸಂಘರ್ಷ. ಆರ್ಎಸ್ಎಸ್ ವರ್ಸಸ್ ಸರ್ಕಾರ ಅಲ್ಲ, ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಆಗಿದ್ದೇಕೆ? ಹಾಗಾದ್ರೆ ಗಮನಿಸ್ತಾನೆ ಇದ್ದೀವಿ, ರಾಜ್ಯದಲ್ಲಿ ಸಂಘರ್ಷ ಜೋರಾಗಿನೇ ನಡೀತಾ ಇದೆ. ಇದು ಆರ್ಎಸ್ಎಸ್ ವರ್ಸಸ್ ಸರ್ಕಾರ ಅಲ್ಲ, ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಅನ್ನುವಂತ ಪರಿಸ್ಥಿತಿ. ಆರ್ಎಸ್ಎಸ್ ವಿರುದ್ಧ ಹೋರಾಟದಲ್ಲಿ ಒಬ್ಬಂಟಿಯಾದ್ರ ಹಾಗಾದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಅಸ್ತ್ರಕ್ಕೆ ಕಾಂಗ್ರೆಸ್ನಲ್ಲೇ ಅಪಸ್ವರ ಶುರುವಾಗಿದೆ. ಸಿಎಂ ಬಿಟ್ರೆ ಪ್ರಿಯಾಂಕ್ ಖರ್ಗೆಗೆ ಇಲ್ಲ ಸ್ವಪಕ್ಷದವರ ಸಪೋರ್ಟ್. ಎಐಸಿಸಿ ಅಧ್ಯಕ್ಷರ ಮಗನಾದ್ರೂ ಪ್ರಿಯಾಂಕ್ ಬೆನ್ನಿಗೆ ನಾಯಕರು ನಿಲ್ತಾ ಇಲ್ಲ. ಸ್ವಪಕ್ಷೀಯ ಸಚಿವರಿಂದಲೂ ಕೂಡ ಪ್ರಿಯಾಂಕ್ ಖರ್ಗೆಗೆ ಬೆಂಬಲ ಸಿಗ್ತಾ ಇಲ್ಲ. ಕಾನೂನು ಮಾಡೋದು ಅಷ್ಟು ಸುಲಭವಲ್ಲ ಅಂದ್ರು ನಾಯಕರು. ಪ್ರಿಯಾಂಕ್ ಖರ್ಗೆಯನ್ನ ಸಮರ್ಥಿಸಿಕೊಳ್ಳದ ಕೈ ನಾಯಕರು. ರಾಜ್ಯದಲ್ಲಿ ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಸಂಘರ್ಷ ಜೋರಾಗಿ ನಡೀತಾ ಇದೆ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ, ಒಂದ್ ಕಡೆ ಸರ್ಕಾರದ ವಿರುದ್ಧ ಬಿಜೆಪಿ ಏನಾದ್ರೂ ಧ್ವನಿ ಎತ್ತಿದ್ರೆ ಅಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಒಟ್ಟಾಗಿ ನಿಲ್ತಾರೆ. ಅದೇ ವಿಪಕ್ಷದವರ ವಿರುದ್ಧ ಸ್ವಪಕ್ಷದ ನಾಯಕರು ಅಂದ್ರೆ ಕಾಂಗ್ರೆಸ್ನ ನಾಯಕರು ಯಾರಾದ್ರೂ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತಿದ್ರೆ ಎಲ್ಲರೂ ಒಗ್ಗಟ್ಟಾಗಿ ನಿಲ್ತಾ ಇದ್ರು. ಆದ್ರೆ ಆರ್ಎಸ್ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತಿದ್ದು ಮಾತ್ರ, ಆರ್ಎಸ್ಎಸ್ ವಿರುದ್ಧವಾಗಿ ಧ್ವನಿ ಎತ್ತಿದ್ದು ಮಾತ್ರ ಪ್ರಿಯಾಂಕ್ ಖರ್ಗೆ. ಅವರಿಗೆ ಬೆಂಬಲವಾಗಿ ನಿಂತಿದ್ದು ಕೇವಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಡಿಸಿಎಂ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ, ಆದ್ರೆ ಅವರ ಧ್ವನಿಯಲ್ಲಿ ಅಷ್ಟು ಗಟ್ಟಿ ಇರಲಿಲ್ಲ, ಗಟ್ಟಿಯಾದಂಥ ವಾದ ಇರಲಿಲ್ಲ, ಗಟ್ಟಿ ಧ್ವನಿ ಇರಲಿಲ್ಲ. ಬೇರೆ ಸಚಿವರಂತೂ ಮಾತಾಡ್ಲೋ ಬೇಡುವ ಅಂತ ಹೇಳ್ತಾ ಇದ್ದಾರೆ. ಬೇರೆ ಶಾಸಕರು ಇದರ ಬಗ್ಗೆ ತುಟಿಕ್ ಪಿಟಿಕ್ ಅಂತ ಇಲ್ಲ. ಹಾಗಾಗಿ ಸ್ವಪಕ್ಷದಲ್ಲೇ ಸಿಕ್ಕಾಪಟ್ಟೆ ಅಪಸ್ವರ. ಇದರ ಜೊತೆಗೆ ಆರ್ಎಸ್ಎಸ್ ವಿರುದ್ಧ ಹೋರಾಟದಲ್ಲಿ ಪ್ರಿಯಾಂಕ್ ಖರ್ಗೆ ಒಬ್ಬಂಟಿಯಾದ್ರ ಅನ್ನೋ ಪ್ರಶ್ನೆ. ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಅಸ್ತ್ರಕ್ಕೆ ಕಾಂಗ್ರೆಸ್ನಲ್ಲೇ ಅಪಸ್ವರ ಆರಂಭ ಆಗಬಿಟ್ಟಿದೆ. ಮನೆಯೊಂದು ಮೂರು ಬಾಗಿಲು ಆದ್ರೂ ಬಿಜೆಪಿ ಒಗ್ಗಟ್ಟಿನ ಹೋರಾಟ ಮಾಡ್ತಾ ಇದೆ. ವಿಜೇಂದ್ರ ವಿರುದ್ಧ ಹಲವರು ನಿಂತಿದ್ರು, ಬದಿಗಿಟ್ಟು ಒಗ್ಗಟ್ಟು ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಆರ್ಎಸ್ಎಸ್ ಜಟಾಪಟಿಯಲ್ಲಿ ತಿರುಗೇಟು ಕೊಡಲು ಒಂದಾಗಿದ್ದಾರೆ ನಾಯಕರು. ಆರ್ಎಸ್ಎಸ್ಗೆ ಅಂಕುಶ ಹಾಕಿದ್ದ ಸರ್ಕಾರದ ವಿರುದ್ಧ ಬಿಜೆಪಿ ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇದೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಒಟ್ಟಾಗಿ ಸಿಡಿದೆದ್ದ ಕಮಲ ನಾಯಕರು. ಮುಂದಿನ ಚುನಾವಣೆಯಲ್ಲಿ ಇದೇ ಒಗ್ಗಟ್ಟು ಪ್ಲಸ್ ಆಗುವಂತ ಸಾಧ್ಯತೆ ಇದೆ. ಕಮಲ ನಾಯಕರ ಒಗ್ಗಟ್ಟಿನಿಂದ ಮುಂದಿನ ಚುನಾವಣೆಯಲ್ಲಿ ಹೆಚ್ಚು ಲಾಭ ಆಗುವಂತ ನಿರೀಕ್ಷೆಯೂ ಕೂಡ ಇದೆ. ಪ್ರಿಯಾಂಕ್ ಖರ್ಗೆ ಬೆನ್ನಿಗೆ ಕೈ ನಾಯಕರ ಪಡೆ ನಿಲ್ತಾ ಇಲ್ಲ. ಒಗ್ಗಟ್ಟು ತೋರದ ಕಾಂಗ್ರೆಸ್ಗೆ ಮುಂದಿನ ಚುನಾವಣೆ ಕಷ್ಟ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಮನೆಯೊಂದು ಮೂರು ಬಾಗಿಲು ಅಂತ ಇದಕ್ಕಿಂತ ಮುಂಚೆ ನಾವು ಕರಿತಾ ಇದ್ವಿ ಬಿಜೆಪಿಯನ್ನ. ಬಿಜೆಪಿ ಒಡೆದ ಮನೆ ಆಗಿಬಿಟ್ಟಿದೆ. ಮನೆಯೊಂದು ಮೂರು ಬಾಗಿಲು ಅಂತ ಹೇಳಿ ಮಾತನಾಡ್ಕೊಳ್ತಾ ಇದ್ರು ಎಲ್ಲರೂ. ಆದ್ರೆ ಆರ್ಎಸ್ಎಸ್ ಅಂತ ಬಂದಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಕೈ ಜೋಡಿಸಿದ್ದಾರೆ, ಒಂದಾಗಿದ್ದಾರೆ. ಬಿಜೆಪಿಯಲ್ಲಿ ಎಲ್ಲರೂ ಕೂಡ ಒಂದಾಗಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಯಲ್ಲಿಲ್ಲ, ಆದ್ರೆ ಆರ್ಎಸ್ಎಸ್ ಅಂತ ಬಂದಾಗ ಅವರು ನಿಂತ್ಕೊಂಡಿದ್ದಾರೆ. ವಿಜೇಂದ್ರ ಅವರ ವಿರುದ್ಧ ಸಾಕಷ್ಟು ಅಸಮಾಧಾನ ಇದೆ ಬಿಜೆಪಿಯಲ್ಲಿ. ಆ ನಾಯಕರೆಲ್ಲ ಆರ್ಎಸ್ಎಸ್ ವಿಚಾರಕ್ಕೆ ಏನು ವಿಜೇಂದ್ರ ಅವರ ಜೊತೆಗೆ ಕೈ ಜೋಡಿಸಿದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿ ಅವರು ನಿಂತ್ಕೊಂಡಿದ್ದಾರೆ, ಆರ್ ಅಶೋಕ್ ಅವರಿದ್ದಾರೆ. ಪ್ರತಿಯೊಬ್ಬ ನಾಯಕರು ಕೂಡ ಆರ್ಎಸ್ಎಸ್ ಪರವಾಗಿ ಒಗ್ಗಟ್ಟಿನ ಧ್ವನಿ ಎತ್ತಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಪ್ಲಸ್ ಆಗುವಂತ ಸಾಧ್ಯತೆ ಇದೆ. ಆದ್ರೆ ಕಾಂಗ್ರೆಸ್ ಸರ್ಕಾರ ಆರ್ಎಸ್ಎಸ್ ವಿಚಾರದಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವರನ್ನ ಒಬ್ಬಂಟಿಯಾಗಿಸಿ ಬಿಟ್ಟಿದೆ ಅನ್ನೋ ಮಾತು.